ವೀಕ್ಷಕರೇ ನಮಸ್ಕಾರ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಲಿವರ್ ಡಿಟಾಕ್ಸು, ಹಲವಾರು ಥರದ್ದು ಲಿವರ್ ಪ್ರಾಡಕ್ಟ್ಸ್ನು ಲಿವರ್ನೆಲ್ಲ ಶುದ್ಧೀಕರಣ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ ಅಂತೇಳಿ. ನಮ್ಮ ಲಿವರ್ ಎಕ್ಕರುತ್ತೆ ನಮ್ಮ ಶರೀರದಲ್ಲಿ, ಅದೇ ಒಂದು ಶುದ್ಧೀಕರಣ ಪ್ರೊಸೆಸ್ ಅಂತ ಮಾಡ್ತಾನೆ ಇರುತ್ತೆ. ಕೆಲವೊಂದು ಪಾನೀಯಗಳು ಇದಕ್ಕೆ ವೈಜ್ಞಾನಿಕವಾಗೂ ಸ್ವಲ್ಪ ಒಂದು ಸಪೋರ್ಟ್ ಅನ್ನೋದಿದೆ. ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ, ಉರಿ ಊತ ಕಡಿಮೆ ಮಾಡುತ್ತೆ, ನಮ್ಮ ಓವರಾಲ್ ಮೆಟಬಾಲಿಕ್ ಹೆಲ್ತ್ ಅನ್ನೋದನ್ನ ಇಂಪ್ರೂವ್ ಮಾಡುತ್ತೆ, ಕೊಬ್ಬಿನಾಂಶನ ಲಿವರಲ್ಲಿ ಇರೋದನ್ನ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋಲಿ ನಾನು 7 ಒಂದು ಪಾನೀಯಗಳು ಯಾವುದು ನೀವು ಮನೆಯಲ್ಲೇ ಮಾಡ್ಕೊಬಹುದು, ನೈಸರ್ಗಿಕವಾಗಿ ನ್ಯಾಚುರಲ್ ಡ್ರಿಂಕ್ಸ್ ಅನ್ನೋದು ಲಿವರ್ಗೆ ಯಾವ್ದು ಬೆಸ್ಟ್ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಕಾಫಿ. ಕಾಫಿ ಅಂದ ತಕ್ಷಣ ಜನ ಒಂಥರ ಆಶ್ಚರ್ಯ ಆಗ್ತಾರೆ, ಏನು ಡಾಕ್ಟರ್ ಕಾಫಿ ಕುಡಿಯೋಕೆ ಹೇಳ್ತಾ ಇದ್ದಾರೆ ಅಂತೇಳಿ. ಕಾಫಿ ಈಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟೆನ್ಸಿವ್ಲಿ, ಅಂದರೆ ತುಂಬಾ ಮಟ್ಟಿಗೆ ಈ ವೈಜ್ಞಾನಿಕವಾಗಿ ಇದನ್ನ ಒಂದು ಪರಿಶೀಲನೆ ಮಾಡಿದ್ದಾರೆ, ಲಿವರ್ ಹೆಲ್ತ್ ಕಾಫಿನ ಒಂದು ಲಿಂಕು. ಸೊ ಹಲವಾರು ಸ್ಟಡೀಸ್ ಅಲ್ಲಿ ಕಾಫಿ 1 ಅಥವಾ 2 ಕಪ್ಪು ಒಂದು ದಿನದಲ್ಲಿ ತಗೊಳ್ಳೋದ್ರಿಂದ ಈ ಲಿವರ್ ಡಿಸೀಸ್ನ ಒಂದು ರಿಸ್ಕ್, ಎಸ್ಪೆಷಲಿ ಫ್ಯಾಟಿ ಲಿವರ್ ಇರೋರಿಗೆ, ಲಿವರಲ್ಲಿ ಆಲ್ರೆಡಿ ಫೈಬ್ರೋಸಿಸ್ ಗಾಯದ ಗುರುತು ಥರ ಆಗ್ತಾ ಇರೋದು, ಈವನ್ ಕೆಲವರು ಸಿರೋಸಿಸ್ ಇರೋರ್ಗು ಬೆನಿಫಿಷಿಯಲ್. ಯಾಕಂದರೆ ಅದರಲ್ಲಿ ನ್ಯಾಚುರಲ್ ಕಾಂಪೌಂಡ್ಸ್ ಇರುತ್ತೆ ಕಾಫಿಲಿ. ಉರಿಯೂತ ಕಡಿಮೆ ಮಾಡುತ್ತೆ, ಸೆಲ್ ಡ್ಯಾಮೇಜ್ ಅಂತೀವಿ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಲಿವರಲ್ಲಿ ಆಗ್ತಾ ಇರೋ ಡ್ಯಾಮೇಜನ್ನ ಕಡಿಮೆ ಮಾಡುತ್ತೆ. ಕಾಫಿ ಅಂದರೆ ನಾನು ಹೇಳ್ತಾ ಇರೋದು ಬ್ಲ್ಯಾಕ್ ಕಾಫಿ, ಎಲ್ಲ ಸಕ್ಕರೆ ಹಾಕ್ಕೊಂಡು ವಿಪರೀತ ಹಾಲು ಹಾಕ್ಕೊಂಡು ಕ್ರೀಮು ಫ್ಲೇವರ್ಡ್ ಸಿರಪ್ಸು ತುಂಬ ಸಿಹಿಯಾಗಿ ಕುಡಿಯೋದಲ್ಲ. ಬ್ಲ್ಯಾಕ್ ಕಾಫಿ ಪೌಡರ್ ಮತ್ತೆ ಜಸ್ಟ್ ನೀರಷ್ಟೇ ಅದರಲ್ಲಿರೋದು. ಯಾಕಂದರೆ ಆ ಥರದ್ದು ಸಕ್ಕರೆ ಹಾಲು ಅದೆಲ್ಲ ಜಾಸ್ತಿ ತಗೊಂಡಾಗ ಅದ್ರ ಓವರ್ ಆಲ್ ಬೆನಿಫಿಟ್ಸೇ ಕಡಿಮೆ ಆಗ್ಬಿಡುತ್ತೆ. ಕೆಲವರು ಸೆನ್ಸಿಟಿವ್ ಇರ್ತಾರೆ, ಕಾಫಿ ನಾನು ಕುಡಿದ ತಕ್ಷಣ ಅಸಿಡಿಟಿ, ಗ್ಯಾಸ್ಟ್ರಿಕ್, ನನಗೆ ಆಮ್ಲೀಯತೆ, ನನಗೆ ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗುತ್ತೆ ಅಂತಾರೆ. ಅಂಥವ್ರಿಗೆ ಕಾಫಿನ ತಗೊಳಕ್ ಹೋಗ್ಬಾರ್ದು. ಸೊ ಕೆಲವೊಂದು ನನ್ನ ಪೇಷಂಟ್ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ನೋಡ್ತೀನಲ್ಲ, ಈಗ ನಾನು ಅವ್ರಿಗೆ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಬೇಕಾದ್ರೆ 1 ಕಪ್ಪು ತಿಂಡಿ ಆದ್ಮೇಲೆ ತಗೊಳ್ಳಿ, ಖಾಲಿ ಹೊಟ್ಟೆಯಲ್ಲಿ ತಗೊಳಕ್ ಹೋಗ್ಬಾರ್ದು. ಯಾಕಂದ್ರೆ ತಿಂಡಿ ಮಾಡಿದ್ಮೇಲೆ ಏನೋ ಒಂದು ಸ್ವಲ್ಪ ಜಠರದಲ್ಲಿ ಒಂದು ಬಫರ್ ಅನ್ನೋದಿರುತ್ತೆ. ಎರಡನೇದು ಈ ಗ್ರೀನ್ ಟೀ ಅನ್ನೋದು ಎಲ್ಲ ತರದ್ದು ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತೀವಿ, ಕೆಟೆಚಿನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾಂಪೌಂಡ್ಸ್ ಏನಾಗುತ್ತೆ, ಈ ಲಿವರ್ ಅಲ್ಲಿ ಆಗ್ತಾ ಇರೋ ಒಂದು ಉರಿಯೂತ, ಲಿವರ್ ಅಲ್ಲಿ ಆಗ್ತಾ ಇರೋ ಒಂದು ಡ್ಯಾಮೇಜ್ ನ ಇದು ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ಇವು 2 ಮೇಜರ್ ಕಾಂಟ್ರಿಬ್ಯೂಟರ್ಸ್ ಲಿವರ್ ಡ್ಯಾಮೇಜ್ಗೆ. ಸೊ ಇದಕ್ಕೆ ವೈಜ್ಞಾನಿಕವಾಗಿ ಕೆಲವೊಂದು ಸ್ಟಡೀಸು ಇದೆ. ರೆಗ್ಯುಲರ್ ಗ್ರೀನ್ ಟೀ ಕನ್ಸಂಪ್ಷನ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಲಿವರ್ ಎನ್ಸೈಮ್ಸ್ ಇಂಪ್ರೂವ್ ಆಗುತ್ತೆ. ಲಿವರ್ ಅಲ್ಲಿ ಆಗ್ತಾ ಇರೋ ಒಂದು ಕೊಬ್ಬಿನಾಂಶ, ಉರಿಯೂತ, ಇದೆಲ್ಲ ಎಸ್ಪೆಷಲಿ ಈ ಆಲ್ಕೋಹಾಲ್ ಕುಡಿದೇನೆ ಲಿವರ್ ಡಿಸೀಸ್ ಇರುತ್ತಲ್ಲ, ಫ್ಯಾಟಿ ಲಿವರು, ಕೆಲವೊಂದು ಟೈಮು ಏನು ಡ್ರಿಂಕ್ಸ್ ಮಾಡಲ್ಲ ಅಂಥವ್ರಿಗೆ 1 ಅಥವಾ ಮ್ಯಾಕ್ಸಿಮಮ್ 2 ಕಪ್ಪು ಆದರೆ ಓಕೆ. ಯಾವುದು ಜಾಸ್ತಿ ಆದ್ರೂ ಒಳ್ಳೇದಲ್ಲ. ಕೆಲವೊಂದು ಯಾವುದು ಈ ಕಾನ್ಸಂಟ್ರೇಟೆಡ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸು, ಸಪ್ಲಿಮೆಂಟ್ಸು, ಮಾತ್ರೆಗಳೆಲ್ಲ ತಗೊತಾ ಇರ್ತಾರೆ, ಇವೆಲ್ಲ ನಾಟ್ ಅಡ್ವೈಸೇಬಲ್. ಸೊ ನಿಮಗೆ ಗ್ರೀನ್ ಟೀ ತಗೊಬೇಕಂದ್ರೆ 1 ಗ್ಲಾಸು ಅಥವಾ 2 ಚಿಕ್ಕ ಗ್ಲಾಸು ಒಂದು ದಿನದಲ್ಲಿ ಸಾಕು. ಇನ್ನೊಂದು ಈ ಬೀಟ್ರೂಟ್ ಅನ್ನೋದು ಅದರಲ್ಲಿ ಒಂದು ನೈಸರ್ಗಿಕವಾಗಿ ನೈಟ್ರೇಟ್ಸ್ ಅಂತಿರುತ್ತೆ, ಬೀಟಾಲೇನ್ಸ್ ಅಂತಿರುತ್ತೆ. ಈ ಒಂದು ಪ್ಲಾಂಟ್ ಕಾಂಪೌಂಡ್ಸ್ ಅಲ್ಲಿ ಫ್ಯಾಂಟಾಸ್ಟಿಕ್ ಒಂದು ಆಂಟಿ ಆಕ್ಸಿಡೆಂಟು, ಉರಿಯೂತ ಕಡಿಮೆ ಮಾಡುವಂತ ಒಂದು ಪವರ್ಫುಲ್ ಅದ್ಭುತವಾಗಿರುವಂತ ಶಕ್ತಿ ಇದೆ ಇದರಲ್ಲಿ. ಸೊ ಕೆಲವೊಂದು ಸ್ಟಡೀಸ್ ಅಲ್ಲಿ ಬೀಟ್ರೂಟ್ನ ತಗೊಂಡ್ರೆ ನಮ್ಮ ಲಿವರಲ್ಲಿ ಆಗ್ತಾ ಇರೋ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಶರೀರದಲ್ಲಿ, ಹೆಲ್ತಿ ಲಿವರ್ ಫಂಕ್ಷನ್ ಒಳ್ಳೇದಂತ. ಸೊ ನಿಮ್ಮ ಒಳ್ಳೆ ಹೆಲ್ತಿ ಡಯಟ್ ಜೊತೆ 1 ಗ್ಲಾಸ್ ಬೀಟ್ರೂಟ್ ಜ್ಯೂಸು ತಗೊಬೋದು. ಬೀಟ್ರೂಟ್ ತಗೊಂಡ ಮಟ್ಟಿಗೆ ಲಿವರ್ ಸಮಸ್ಯೆ ಎಲ್ಲ ಹೋಗ್ಬಿಡುತ್ತೆ ಅಂತಲ್ಲ, ಮನೇಲಿ ಮಾಡ್ಕೊಳ್ಳೋ ಒಂದು ಫ್ರೆಶ್ ಬೀಟ್ರೂಟ್ ಜ್ಯೂಸ್, ಅದಕ್ಕೇನು ಸಕ್ಕರೆ ಹಾಕೊಳ್ಳದೆ ತಗೊಳ್ಳೋದು ಒಂದು ಒಳ್ಳೆ. ಕೆಲವರು ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅಂತಾರೆ, ಸ್ವಲ್ಪ ದಾಳಿಂಬೆನ ಮಿಕ್ಸ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಂದು ಸ್ವಲ್ಪ ಸಿಹಿನೂ ಬರುತ್ತೆ, ಒಂದು ಸ್ವಲ್ಪ ಟೇಸ್ಟು ಇರುತ್ತೆ. ದಾಳಿಂಬೆ ಮತ್ತು ಬೀಟ್ರೂಟ್ ಎರಡನ್ನೂ ಕಂಬೈನ್ ಆದಾಗ ಒಂದು ಫ್ಯಾಂಟಾಸ್ಟಿಕ್ ಆಂಟಿ ಆಕ್ಸಿಡೆಂಟ್ ಬೂಸ್ಟ್. ಅದು ಯಾವುದೇ ರೀತಿಯ ಸಕ್ಕರೆ ಆಮೇಲೆ ಜೇನುತುಪ್ಪ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಲೆಮನ್ ವಾಟರು, ಈಗ ನಿಂಬೆಹಣ್ಣಿನ ರಸ ಎಷ್ಟೊಂದು ಜನ ಲಿವರಲ್ಲಿರೋ ಟಾಕ್ಸಿನ್ಸ್, ವಿಷಾಣುಗಳೆಲ್ಲ ತೆಗೆದುಬಿಡುತ್ತೆ ಅನ್ಕೊಂತಾ ಇರ್ತಾರೆ. ಅದಕ್ಕೇನು ಡೈರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಏನು ಎವಿಡೆನ್ಸ್ ಇಲ್ಲ ಅದು ಲಿವರ್ನ ಕ್ಲೀನ್ ಮಾಡ್ಬಿಡುತ್ತೆ ಅಂತ. ಬಟ್ ಲೆಮನ್ ವಾಟರು, ನಿಂಬೆಹಣ್ಣಿನ ನೀರು, ಅದೆಲ್ಲ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಡೈಲಿ ಫ್ಲೂಯಿಡ್ ಇಂಟೇಕ್ ಅನ್ನೋ ಜಾಸ್ತಿ ಮಾಡುತ್ತೆ. ನೀರಿನ ಅಂಶನ ನೀವು ತಗೊಳಕ್ಕೆ ಒಂದ್ಸಲ ಪ್ಲೈನ್ ವಾಟರ್ಗಿಂತ ಸ್ವಲ್ಪ ನಿಂಬೆಹಣ್ಣು ಹಾಕಿರೋ ನೀರಾದ್ರೆ ಸ್ವಲ್ಪ ಫ್ಲೇವರ್ ಇರುತ್ತೆ, ತಗೊಂತೀರಾ. ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಅದು ಒಂದು ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ ಅದು. ಆಮೇಲೆ ಈ ಒಂದು ಸಿಟ್ರಿಕ್ ಫ್ರೂಟು, ಈ ಸಿಟ್ರಿಕ್ ಹಣ್ಣುಗಳು, ನಿಂಬೆಹಣ್ಣು ಸಹಿತ ಅದೊಂಥರ ನಮ್ಮ ಲಿವರ್ಗೆ ಒಳ್ಳೇದು. ಸೊ ಒಳ್ಳೆ ಹೈಡ್ರೇಷನ್ ಅನ್ನೋದು ಕೊಡುತ್ತೆ. ಮಿಕ್ಸ್ಡ್ ವೆಜಿಟೇಬಲ್ ಜ್ಯೂಸ್ ಇನ್ನೊಂದು. ಸೊ ಫ್ರೆಶ್ ಆಗಿ ಮನೇಲಿ ಮಾಡ್ಕೊಳ್ಳೋ ಒಂದು, ಅದು ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ, ಕೆಲವೊಂದು ಪಾಲಕ್ಕು, ಡಿಫ್ರೆಂಟ್ ಗ್ರೀನ್ಸ್ ಹಾಕಿ ಎಲ್ಲ ಒಂಥರ ಮಿಕ್ಸ್ಡ್ ಮಾಡಿಕೊಂಡು ಅದರಲ್ಲಿ ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸು, ಕೆಲವೊಂದು ಪ್ಲಾಂಟ್. ಸೊ ಈ ಥರ ಎಲ್ಲ ಪೌಷ್ಟಿಕಾಂಶ ನಮ್ಮ ಓವರ್ ಆಲ್ ಹೆಲ್ತ್, ಇಡೀ ಶರೀರಕ್ಕೇನೆ ಒಂದು ತಾಕತ್ ಅನ್ನೋದು ಕೊಡುತ್ತೆ, ಇನ್ಕ್ಲೂಡಿಂಗ್ ಲಿವರ್ಗೆ. ಸೊ ಎಲ್ಲ ಥರದ್ದು ವೆಜಿಟೇಬಲ್ಸ್ನ ಚೂಸ್ ಮಾಡ್ಕೊಬೋದು. ಸೊ ಹಣ್ಣಿನ ರಸಕ್ಕಿಂತ ವೆಜಿಟೇಬಲ್ ರಸ ಬೆಟರ್. ಯಾಕಂದರೆ ಕೆಲವೊಂದು ಟೈಮ್ ಹಣ್ಣಿನ ರಸ ಎಲ್ಲ ಜಾಸ್ತಿ ಕುಡಿದ್ರೆ ಅದರಲ್ಲಿ ನ್ಯಾಚುರಲ್ ಶುಗರೇ ಜಾಸ್ತಿ ಇರುತ್ತೆ, ಸಕ್ಕರೆ ಅಂಶ. ಹಾಗಾಗಿ ಎಸ್ಪೆಷಲಿ
ಯಾರು ಬೊಜ್ಜು ತೂಕ ಇರುತ್ತೆ, ಯಾರಿಗೆ ಆಲ್ರೆಡಿ ಶುಗರ್ ಇದೆ, ಯಾರಿಗೆ ಫ್ಯಾಟಿ ಲಿವರ್ ಇಂಥವ್ರಿಗೆಲ್ಲ ಹಣ್ಣಿನ ರಸ ಎಲ್ಲ ಜಾಸ್ತಿ ತಗೊಬಾರ್ದು. ಆದಷ್ಟು ಸ್ವಲ್ಪ ಬ್ಲೆಂಡ್ ಒಂಥರ ಸ್ಮೂದಿ ತರ ಮಾಡ್ಕೊಳ್ಳಿ ಈ ವೆಜಿಟೇಬಲ್ಸ್ನ. ತುಂಬಾ ಜ್ಯೂಸ್ ತರ ಮಾಡಕ್ ಹೋಗ್ಬೇಡ, ಅದ್ರಲ್ಲಿ ನಾರಿನಂಶ ಎಲ್ಲ ತೆಗೆದ್ಬಿಟ್ಟು. ಯಾಕಂದ್ರೆ ನಾರಿನಂಶ ಹಾಗೆ ರಿಟೈನ್ ಮಾಡ್ಬೇಕಾದ್ರು ಬ್ಲಡ್ ಶುಗರ್ ಕಂಟ್ರೋಲ್ಗೂ ಒಳ್ಳೇದು, ನಿಮ್ಮ ಓವರ್ ಆಲ್ ಕರಳಿನ ಆರೋಗ್ಯಕ್ಕೂ ಒಳ್ಳೇದು. 6ನೇದು ನಮ್ಮ ಟ್ರೆಡಿಷನಲ್ ಪಾರಂಪರ್ಯವಾಗಿ ಇರೋಂಥ ಒಂದು ಮಜ್ಜಿಗೆ, ಫ್ಯಾಂಟಾಸ್ಟಿಕ್ ನ್ಯೂಟ್ರಿಷಿಯಸ್ ಡ್ರಿಂಕ್ ಇದು. ಮಜ್ಜಿಗೆಯಲ್ಲಿ ಈ ಪ್ರೋಬಯೋಟಿಕ್ಸ್ ಅಂದ್ರೆ ನಮ್ಮ ಕರಳಿಗೆ ಬೇಕಾಗಿರೋ ಒಳ್ಳೆ ಬ್ಯಾಕ್ಟೀರಿಯಾ, ಇದಕ್ಕೆ ಅದೊಂದು ಆಹಾರ ತರ ಅನ್ಕೊಳ್ಳಿ. ಒಂದು ಗಟ್ಟು ಒಳ್ಳೆ ಕರಳಿನ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಲಿವರ್ ಇವೆಲ್ಲ ಒಂಥರ ಕ್ಲೋಸ್ ಆಗಿ ಲಿಂಕ್ ಆಗಿರುತ್ತೆ. ಗಟ್ ಅಂಡ್ ಲಿವರ್ ಆಕ್ಸಿಸ್ ಅಂತೀವಿ. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಲಿವರು ಎಲ್ಲ ಒಂದಕ್ಕೊಂದು ಮಾತಾಡ್ಕೊತಾ ಇರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಒಳ್ಳೆ ಡೈಜೆಷನ್, ಒಳ್ಳೆ ಗಟ್ ಹೆಲ್ತ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೊಂಡಾಗ ಲಿವರ್ ಹೆಲ್ತ್ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಇನ್ನು ಮಜ್ಜಿಗೆಯಲ್ಲಿ ಕ್ಯಾಲರೀಸ್ ಕಡಿಮೆ, ನಿಮಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಒಂದು ಎಸ್ಪೆಷಲಿ ಈ ಬೇಸಿಗೆ ಅಂತ ಕಾಲದಲ್ಲಿ ಇದೊಂದು ಅದ್ಭುತವಾಗಿರುವಂತ ಡ್ರಿಂಕು. ಸೊ ಒಂದು ಹೆಲ್ತಿಯೆಸ್ಟ್ ವರ್ಷನ್ಗೆ ಬರೀ ಮೊಸರು ಆಮೇಲೆ ನೀರು ಹಾಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ್ರೆ ಸ್ವಲ್ಪ ಒಂದು ಜೀರಿಗೆ, ಸ್ವಲ್ಪ ಮಟ್ಟಿಗೆ ಪುದೀನ, ಆಮೇಲೆ ಒಂದು ಸ್ವಲ್ಪ ಶುಂಠಿ ಅಥವಾ ಇದು ಒಂದು ಕರ್ಬೇವಿನ ಸೊಪ್ಪು ಅಥವಾ ಕೊತ್ತಂಬರಿನ ಹಾಕೊಂಡು ಫ್ಲೇವರ್ ಅಪ್ ಮಾಡ್ಕೋದು. ಈ ಸಾಲ್ಟ್ ಅನ್ನೋದು, ಉಪ್ಪಿನಂಶ ಅನ್ನೋದು ಆದಷ್ಟು ನೀವು ಅವಾಯ್ಡ್ ಮಾಡ್ಕೊಳ್ಳಿ ಮಜ್ಜಿಗೆಯಲ್ಲಿ ಹಾಕೋದು. ಯಾಕಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ನ ಅದು ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಬ್ಲಡ್ ಪ್ರೆಷರ್ ಸರಿಯಾಗಿ ಕಂಟ್ರೋಲ್ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಉಪ್ಪಿನಂಶ ಎಲ್ಲ ಜಾಸ್ತಿ ತಗೊಂಡ್ರೆ, ಎಸ್ಪೆಷಲಿ ಈವನ್ ಲಿವರ್ ಸಮಸ್ಯೆ ಇರೋರ್ಗೂ ಅಷ್ಟೇ ಸ್ವಲ್ಪ ಸಾಲ್ಟ್ ರಿಸ್ಟ್ರಿಕ್ಷನ್ ಒಳ್ಳೇದು. ಸೊ ಬಟರ್ ಮಿಲ್ಕ್, ಮಜ್ಜಿಗೆ ನೀವು ವಿತೌಟ್ ಸಾಲ್ಟು, ವಿತೌಟ್ ಸಕ್ಕರೆ ತಗೊಳ್ಳೋದು ಇಂಪಾರ್ಟೆಂಟು. ಲಾಸ್ಟ್ ಒನ್, ಪ್ಲೇನ್ ವಾಟರ್. ಕೆಲವೊಂದು ಟೈಮು ಸಿಂಪಲ್, ಕೆಲವೊಂದು ಪ್ರಾಬ್ಲಮ್ಸ್ಗೆಲ್ಲ ಸಿಂಪಲ್ ಸೊಲ್ಯೂಷನ್ ಇರುತ್ತೆ. ಈಗ ಜಸ್ಟ್ ಪ್ಲೇನ್ ನೀರೇನು ನಮ್ಮ ಲಿವರ್ನ ಡಿಟಾಕ್ಸ್ ಶುದ್ಧೀಕರಣ ಮಾಡಲ್ಲ, ಬಟ್ ಒಳ್ಳೆ ಒಂದು ಹೈಡ್ರೇಷನ್ನು, ನೀರಿನ ಅಂಶ ನಮ್ಮ ಶರೀರದಲ್ಲಿದ್ದರೆ ಲಿವರು, ಕಿಡ್ನಿ, ನಮ್ಮ ಕರಳು, ನಮ್ಮ ಚರ್ಮ ಎಲ್ಲ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಒಳ್ಳೆ ಹೈಡ್ರೇಷನ್, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಓವರ್ ಆಲ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಪೌಷ್ಟಿಕಾಂಶ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡುತ್ತೆ, ವೇಸ್ಟ್ ಮಲನ ಆಚೆಗೆ ತಳ್ಳುತ್ತೆ. ಸೊ ದಿನ ಪೂರ್ತಿ ತಗೊಳ್ಳಿ. ಒಂದೇ ಸರಿ ಬೆಳಿಗ್ಗೆ ಎದ್ಬಿಟ್ಟು 2 ಲೀಟರ್ ಕುಡಿದ್ಬಿಟ್ಟು ಮಿಕ್ಕಿದ್ದೆಲ್ಲ ಸುಮ್ಮನೆ ಇರೋದಲ್ಲ. ಸೊ ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಇರುತ್ತೆ. ಕೆಲವೊಂದು ಟೈಮ್ ಡಾಕ್ಟರ್ಸ್ ಹೇಳಿರ್ತಾರೆ, ಇಲ್ಲ ನಿಮಗೆ ಕಿಡ್ನಿ ಸಮಸ್ಯೆ ಇದೆ, 1.5-2 ಲೀಟರ್ಗಿಂತ ಜಾಸ್ತಿ ಕುಡಿಬೋದು, ಹಾರ್ಟ್ ಸಮಸ್ಯೆ ಇದೆ, ನಿಮ್ಗೆ ಲಿವರ್ ಸಮಸ್ಯೆ ಇದೆ ಅಂತ ಡಾಕ್ಟರ್ಸ್ ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದನ್ನ ಫಾಲೋ ಮಾಡಿ. ಇಲ್ಲ ಅಂದ್ರೆ ಹೆಲ್ತಿ ಪೀಪಲ್ಗೆ, ಈಗ ಹೆಂಗಸರಿಗೆ ಒಂದು 2.5 ಲೀಟರ್ ಅಷ್ಟೊಂದು ನೀರಂತೂ ಆರಾಮಾಗಿ ಕುಡಿಬೋದು, 3 ಲೀಟರ್ವರೆಗೂ. ಗಂಡಸರಿಗೆ 3-4 ಲೀಟರ್, ಡಿಪೆಂಡಿಂಗ್ ಅವ್ರು ಏನು ವರ್ಕೌಟ್ ಮಾಡ್ತಾ ಇದ್ದಾರಾ, ಬೇಸಿಗೆನ ಒಂದು ಸ್ವಲ್ಪ ಜಿಮ್ಮಲ್ಲಿ ಕೆಲಸ ಇದು ಮಾಡ್ತಾ ಇರ್ತಾರ, ಏನು ಕೆಲಸದ ಮೇಲೆ ಅದ್ರ ಮೇಲೆ 4 ಲೀಟರ್ ಆರಾಮಾಗಿ ತೊಗೊಬೋದು. ಇದ್ರಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನಂದ್ರೆ, ಯಾವುದೋ ಒಂದು ಡ್ರಿಂಕ್ ಇರಲ್ಲ ನಿಮ್ಮ ಲಿವರ್ನ ಡಿಟಾಕ್ಸ್ ಮಾಡೋದು. ಎಲ್ಲಾ ತರದ್ದು ನಮ್ಮ ದಿನಚರಿ ಹೇಗಿರುತ್ತೆ, ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು. ಈ ತರದ್ದು ಪಾನೀಯಗಳೆಲ್ಲ ತಗೊಳ್ಳೋದು ಒಳ್ಳೇದೇ. ಅದ್ರ ಜೊತೆಗೆ ಸ್ವಲ್ಪ ಬೊಜ್ಜು, ತೂಕ ಚೆನ್ನಾಗಿರ್ಬೇಕು, ಕಡಿಮೆ ಆಗಬೇಕು, ಎಕ್ಸಸೈಸ್, ವ್ಯಾಯಾಮ ಇರಬೇಕು, ಶುಗರ್ ಕಂಟ್ರೋಲು, ಕೊಲೆಸ್ಟ್ರಾಲು, ಬ್ಲಡ್ ಪ್ರೆಷರ್ ಇವೆಲ್ಲ ಚೆನ್ನಾಗಿ ಕಂಟ್ರೋಲ್. ಎಸ್ಪೆಷಲಿ ಈ ಫ್ಯಾಟಿ ಲಿವರ್ ಇರೋರಿಗೆ ಮದ್ಯಪಾನ ಆದಷ್ಟು ಅವಾಯ್ಡ್ ಮಾಡಿ. ಈ ಧೂಮಪಾನ ಅಂತೂ ಬಿಡೋದು ಎನಿ ಡೇ ಒಳ್ಳೇದು ನಿಮ್ಮ ಇಡೀ ಶರೀರಕ್ಕೆ. ಕೆಲವೊಂದು ಮೆಡಿಸಿನ್ಸು, ಯಾವುದೋ ರ್ಯಾಂಡಮ್ ಲಿವರ್ ಸಪ್ಲಿಮೆಂಟ್ಸು, ಯಾವುದೋ ನಾಟಿ ಔಷಧಿ ಯಾರೋ ಹೇಳಿದ್ರು ಅಂತೆಲ್ಲ ಲಿವರ್ನೆಲ್ಲ ನೀವು ಹಾಳು ಮಾಡ್ಕೊಬಾರ್ದು ಅದು ಇದು ತಗೊಂಡು. ಸೊ ಪ್ರೊಫೆಷನಲ್ಲು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಅಡ್ವೈಸ್ ತಗೊಳ್ಳಿ. ಲಿವರ್ ಒಂದು ಇನ್ಕ್ರೆಡಿಬಲಿ ಒಂದು ತುಂಬ ರೆಸಿಲಿಯಂಟ್, ತುಂಬ ಒಂದು ಅದ್ಭುತವಾಗಿರುವಂಥ ಆರ್ಗನ್. ಎಲ್ಲ ಥರ ಬ್ಲಡ್ನ ಫಿಲ್ಟರ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ನಮ್ಗೆ ಇದು ಮಾಡುತ್ತೆ, ಹಾನಿಕರ ಸಬ್ಸ್ಟೆನ್ಸಸ್ನ ರಿಮೂವ್ ಮಾಡುತ್ತೆ. ಯಾವುದೋ ಒಂದು ಆನ್ಲೈನ್ ಹೇಳ್ತಾ ಇದ್ದಾರೆ ಡಿಟಾಕ್ಸ್ ತಗೊಳ್ಳಿ, ಇನ್ನೊಂದು ಸಪ್ಲಿಮೆಂಟ್ ತಗೊಳ್ಳಿ, ಆ ಥರದ್ದೆಲ್ಲ ಮಾಡೋಕ್ಕಿಂತ ಈ ಥರದ್ದು ನಾನು ಹೇಳಿದ್ದೆ ಈಗ ಪಾನೀಯಗಳು ನೀವು ನಿಮ್ಮ ಒಂದು ಅಡುಗೆ ಮನೆಯಲ್ಲಿ ಮಾಡ್ಕೊಬೋದು ಇವೆಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.